ಆ ಪಿಂಪಲ್ಸ್ ಇರೋವಂಥ ಜಾಗಕ್ಕೆ ಮಾತ್ರ ಡಾಟ್ ಡಾಟ್ ಆಗಿ ಅಪ್ಲೈ ಮಾಡಬೇಕು. ಸಿಕ್ಕಾಪಟ್ಟೆ ಆಯಿಲಿ ಅನಿಸುತ್ತೆ. ನನಗೂ ಕೂಡ ತುಂಬ ದಪ್ಪ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಒಂದೇ ಒಂದು ದಿನ ಒಂದು ನೈಟ್ ಅಷ್ಟೇ ನಾನು ಇದನ್ನು ರೆಮಿಡಿನ ಟ್ರೈ ಮಾಡಿದ್ದು. ಸೊ ಡ್ರೈ ಆಗಿದೆ, ಪಿಂಪಲ್ಸ್ ಡ್ರೈ ಆಗಿದೆ. ಇವತ್ತು ನಾನು ಪಿಂಪಲ್ಸ್ಗೆ ಒಂದು ಒಳ್ಳೆ ರೆಮಿಡಿನ, ಹಾಗೆ ಒಂದು ಸಿಂಪಲ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್, ತುಂಬ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ರೆಮಿಡಿನ ಟ್ರೈ ಮಾಡಿ ಸಾಕು, ಒಂದು 4ರಿಂದ 5 ದಿನದಲ್ಲಿ ಪಿಂಪಲ್ಸ್ ಕ್ಯೂರ್ ಆಗುತ್ತೆ. ಇಲ್ಲ ಮನೆಯಲ್ಲೇ ಸಿಗುವಂಥ ಒಂದೇ ಒಂದು ಚಿಟಿಕೆ ಅರಿಶಿನ ಇದ್ದರೆ ಸಾಕು. ಒಂದು ಚಿಟಿಕೆ ಅರಿಶಿನ ಯೂಸ್ ಮಾಡಿಕೊಂಡು ಪಿಂಪಲ್ಸನ್ನು ಕ್ಯೂರ್ ಮಾಡುವಂಥ ರೆಮಿಡಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಪಿಂಪಲ್ಸ್ ಆಗಿದೆ. ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ 3 ಪಿಂಪಲ್ಸ್ ಆಗಿದೆ. ಸೊ ಯಾಕೆ ಅಂದರೆ ನಾನು ಇತ್ತೀಚೆಗೆ ಈ ವಾರ ನಾನು ತುಂಬ ಸ್ವೀಟ್ಸನ್ನು ತಿಂದೆ. ಮೈಸೂರು ಪಾಕು, ಬೇಸನ್ ಲಡ್ಡು, ಅದು ಇದು ಅಂತ ಮನೆಯಲ್ಲೇ ಸ್ವೀಟ್ಸ್ ಮಾಡಿದ್ದೆ. ಅದನ್ನು ಚೆನ್ನಾಗಿ ತಿಂದೆ, ಜೊತೆಗೆ ಐಸ್ ಕ್ರೀಮ್ ಕೂಡ ತಿಂತಾ ಇದ್ದೀನಿ. ಹಾಗಾಗಿ ನನಗೆ ಸ್ವಲ್ಪ ಇವಾಗ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು 3 ಪಿಂಪಲ್ಸ್ ಆಗಿದೆ ಇವಾಗ ನನಗೆ. ಸೊ ಅದು ಅಲ್ಲದೆ ಈ ಎಣ್ಣೆಲಿ ಕರೆದಿರೋವಂಥ ಪದಾರ್ಥಗಳನ್ನು ಕೂಡ ತಿಂತಾ ಇದ್ದೀನಿ, ಬಜ್ಜಿ ಬೋಂಡ ಅದು ಇದು ಅಂತೇಳಿ. ಸೊ ಹಾಗಾಗಿ ನನಗೂ ಪಿಂಪಲ್ಸ್ ಬಂದಿದೆ. ನನಗೂ ಕೂಡ ತುಂಬ ದಪ್ಪ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಒಂದೇ ಒಂದು ದಿನ ಒಂದು ನೈಟ್ ಅಷ್ಟೇ ನಾನು ಇದನ್ನು ರೆಮಿಡಿನ ಟ್ರೈ ಮಾಡಿದ್ದು. ಸೊ ಡ್ರೈ ಆಗಿದೆ, ಪಿಂಪಲ್ಸ್ ಡ್ರೈ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ರಿಸಲ್ಟ್ ಚೆನ್ನಾಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಖಂಡಿತವಾಗ್ಲೂ ಈ ರಿಸಲ್ಟು ವರ್ಕ್ ಆಗುತ್ತೆ. ಸೊ ನನಗೆ ಸ್ವೀಟ್ಸ್ ತಿಂದರೆ ಮತ್ತು ಆಯಿಲಿ ಫುಡ್ ಏನಾದರೂ ಜಾಸ್ತಿ ತಿಂದರೆ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲದೆ ನನ್ನ ಸ್ಕಿನ್ ಟೈಪ್ ಬಂದು ಆಯಿಲಿ ಸ್ಕಿನ್ನು, ಸಿಕ್ಕಾಪಟ್ಟೆ ಆಯಿಲಿ ಅನಿಸುತ್ತೆ. ಆಯಿಲ್ ಸ್ಕಿನ್ ಇದೆ. ಒಂದು ಸ್ವೀಟ್ಸ್ ಜಾಸ್ತಿ ತಿಂದೆ, ಇನ್ನೊಂದು ಕರೆದಿರೋದು ಬೋಂಡ ಅದು ಇದು ಅಂತೇಳಿ ಜಾಸ್ತಿ ತಿಂದೆ, ಅದು ಒಂದು. ಸೊ ಇದೆಲ್ಲ ಸೇರಿ ನನಗೆ ಪಿಂಪಲ್ಸ್ ಬರೋದಕ್ಕೆ ಕಾರಣ ಆಯಿತು. ಸೊ ಇದೆಲ್ಲದಕ್ಕೂ ಒಂದು ರೆಮಿಡಿ ಅಂತ ಇದ್ದೇ ಇರುತ್ತೆ, ಅದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಸೊ ನಾನು ಅದಕ್ಕೆ ಈ ರೆಮಿಡಿನ ಟ್ರೈ ಮಾಡಿದೆ. ಇವಾಗ ಪಿಂಪಲ್ಸ್ ಸ್ವಲ್ಪ ಡ್ರೈ ಆಗಿದೆ. ಒಂದೇ ಒಂದು ದಿನ ನಾನು ಅಪ್ಲೈ ಮಾಡಿದ್ದನ್ನು, ಒಂದು ನೈಟ್ ಅಷ್ಟೇ ಅಪ್ಲೈ ಮಾಡಿದ್ದು. ಸೊ ಪಿಂಪಲ್ಸ್ ಡ್ರೈ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ನನಗೆ ರಿಸಲ್ಟು ಓಕೆ ಅಂತ ಅನ್ನಿಸ್ತು, ರಿಸಲ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ನಾನು ಈ ರೆಮಿಡಿನ ನಿಮಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ರೆಮಿಡಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ತೊಗೊಂಡಿರೋದು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಹಾಗೆ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಇದು ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿನ ಅಲ್ಲ. ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿನ ಮಾಡ್ತೀನಿ ಅಂದರೆ ಚಿಟಿಕೆಯಷ್ಟು ತೊಗೋಬೇಕು. ಸೊ ಅಡುಗೆಗೆ ಯೂಸ್ ಮಾಡೋದಕ್ಕಿಂತ ಸ್ಕಿನ್ಗೆ ಯೂಸ್ ಮಾಡುವಂಥ ಅರಿಶಿನ ಸಿಗುತ್ತೆ. ಸೊ ಕಸ್ತೂರಿ ಅರಿಶಿನ, ನಾನು ಇದನ್ನು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ಆರೆಂಜ್ ಪೀಲ್ ಪೌಡರನ್ನು ತೊಗೊಂಡಿದ್ದೀನಿ. ಇದು ಸ್ಟೋರ್ಗಳಲ್ಲಿ ಸಿಗುತ್ತೆ, ತೊಗೋಬೋದು, ಅಥವಾ ಆನ್ಲೈನ್ಗಳಲ್ಲೂ ಸಿಗುತ್ತೆ, ತೊಗೋಬೋದು. ಇಲ್ಲ ಅಂದರೆ ಆರೆಂಜ್ ಸಿಪ್ಪೆಗಳನ್ನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಜೊತೆಗೆ ಜೇನುತುಪ್ಪನ ತೊಗೊಂಡಿದ್ದೀನಿ, ಸ್ವಲ್ಪ ಜೇನುತುಪ್ಪನ ತೊಗೊಂಡಿದ್ದೀನಿ. ಸೊ ಇವಾಗ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರೋ ಒಂದು ರೆಮಿಡಿನ ಪ್ರಿಪೇರ್ ಮಾಡ್ತೀನಿ. ಬೌಲಿಗೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದೇ ಬೌಲಿಗೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರನ್ನು ಅದ್ರ ಜೊತೆಗೆ ಹಾಕ್ಕೋತೀನಿ. ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊತೀನಿ. ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿರಬಾರ್ದು. ಆರೆಂಜ್ ಪೀಲ್ ಪೌಡರ್ ಸ್ವಲ್ಪ ಗಂಟು ಆಗುತ್ತೆ. ಸೊ ಗಂಟುಗಳು ಇಲ್ಲದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸೊ ಇವಾಗ ಕ್ರೀಮ್ ಜೆಲ್ ರೆಡಿಯಾಗಿದೆ, ರೆಮಿಡಿ ರೆಡಿಯಾಗಿದೆ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಇಯರ್ಬಡ್ಡನ್ನು ತಗೊಳ್ಳಿ, ಅಥವಾ ಕೈಯಿಂದನೂ ಕೂಡ ಅಪ್ಲೈ ಮಾಡ್ಬೋದು. ಇಯರ್ಬಡ್ಡೇ ಬೇಕು ಅಂತಿಲ್ಲ. ಇಯರ್ಬಡ್ಡನ್ನು ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಆ ಪಿಂಪಲ್ಸ್ ಇರೋವಂಥ ಜಾಗಕ್ಕೆ ಮಾತ್ರ ಡಾಟ್ ಡಾಟ್ ಆಗಿ ಅಪ್ಲೈ ಮಾಡಬೇಕು.
ಪಿಂಪಲ್ಸ್ ಮೇಲೆ ಅಲ್ಲಲ್ಲಿ ಡಾಟ್ ಡಾಟಾಗಿ ಅಪ್ಲೈ ಮಾಡಿ. ಇದನ್ನು ರಾತ್ರಿ ಟೈಮ್ ಮಲಗೋದಕ್ಕಿಂತ ಮುಂಚೆ ಅಪ್ಲೈ ಮಾಡ್ಬೋದು ಅಥವಾ ಡೇ ಟೈಮಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಇದನ್ನು ನೀವು ಪ್ರತಿ ರಾತ್ರಿ ಮಲಗೋದು ಇನ್ನು ಅರ್ಧ ಗಂಟೆ 1 ಗಂಟೆ ಇದೆ ಅನ್ನೋಗೆ ಅಪ್ಲೈ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಎದ್ಮೇಲೆ ಇದನ್ನು ನಾರ್ಮಲ್ ವಾಟರಿಂದ ಅಥವಾ ಉಗುರು ಬೆಚ್ಚಗಿರುವಂಥ ನೀರಿಂದ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ಬರೀ ಪಿಂಪಲ್ ಮೇಲೆ ಮಾತ್ರ ಅಲ್ಲ, ಪೂರ್ತಿ ಮುಖಕ್ಕೆ ಕೂಡ ಅಪ್ಲೈ ಮಾಡ್ಬೋದು. ಪೂರ್ತಿ ಮುಖಕ್ಕೆ ನೀವು ಹಚ್ತೀರಾ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಹಚ್ಬೋದು. ಈ ಪಿಂಪಲ್ಸ್ಗೆ ಮಾತ್ರ ಅಪ್ಲೈ ಮಾಡೋದು ಅಂತಂದರೆ ಪ್ರತಿದಿನ ರೆಗ್ಯುಲರ್ ಆಗಿ ನೀವು ಪೂರ್ತಿ ಪಿಂಪಲ್ಸ್ ಡ್ರೈ ಆಗೋವರೆಗೂ ಅಪ್ಲೈ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ ಕೂಡ. ಜಾಸ್ತಿ ಏನು ಖರ್ಚು ಮಾಡೋ ಅಂಥದ್ದಿಲ್ಲ. ಒಂದು ಸ್ವಲ್ಪ ಜೇನುತುಪ್ಪ, ಅರಿಶಿನ, ಸ್ವಲ್ಪ ಆರೆಂಜ್ ಪೀಲ್ ಪೌಡರ್ ಇದಿಷ್ಟಿದ್ರೆ ಸಾಕು. ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಡೈಲಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಪ್ಲೈ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಉಗುರು ಬೆಚ್ಚಗಿರೋ ನೀರಿಂದ ಅಥವಾ ನಾರ್ಮಲ್ ವಾಟರಿಂದ ಫೇಸ್ ವಾಶನ್ನು ಮಾಡಿಕೊಂಡ್ರೆ ಆಯಿತು. ಇದನ್ನು ಪ್ರತಿದಿನ ಮಾಡಬೇಕು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.